ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇದು ಬಂದು ಫ್ರೈಡೇ ಈವ್ನಿಂಗ್ ಅಂತ ಹೇಳ್ಬೋದು. ಸೊ ಫ್ರೈಡೇ ಈವ್ನಿಂಗು ಊರಿಗೆ ಹೊರಟಿದ್ದೀವಿ ಎಲ್ಲರೂ ಕೂಡ. ಅಜ್ಜಿ, ನಾನು, ಹುಡುಗರು ಮತ್ತು ಹಸ್ಬೆಂಡ್ ಎಲ್ಲನೂ ಹೊರಟಿದ್ದೀವಿ. ಏನಕ್ಕಂದರೆ ಸ್ಯಾಟರ್ಡೇ ಬಂದು ನಮ್ಮ ಊರಲ್ಲಿ ಜಾತ್ರೆ ಮತ್ತು ಮುತ್ತರಾಯ ಸ್ವಾಮಿದು ಪರ ಎಲ್ಲ ಇರುತ್ತೆ. ಸೊ ಅದನ್ನು ನಾನು ಹೋದ ಸಲ ತುಂಬ ಕ್ಲಿಯರಾಗಿ ವಿಡಿಯೋನೆಲ್ಲ ಶೂಟ್ ಮಾಡಿದ್ದೀನಿ. ಇದು ಬಂದು ವರ್ಷಕ್ಕೊಂದು ಸಲ ಬರುವಂಥ ಹಬ್ಬ ಅಂತಲೇ ಹೇಳ್ಬೋದು. ಹಾಗಾಗಿ ಮುಂಚೆನೇ ಏನು ಬೇಗ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಹಿಂದಿನ ದಿನ ನೈಟ್ ಸ್ಕೂಲು ಮತ್ತು ನಂದು ಡ್ಯೂಟಿ ಏನಿರುತ್ತೆ ಎಲ್ಲನೂ ಮುಗಿಸ್ಕೊಂಡು ನೈಟ್ ಹೊರಟಿದ್ದೀವಿ. ಟೈಮ್ ಆವಾಗಲೇ ಬಂದು ಒಂದು 9 ಆಗಿತ್ತು ಅಂತಲೇ ಹೇಳ್ಬೋದು ಹೊರಡೋಷ್ಟರಲ್ಲಿ. ಹಾಗೆಯೇ ಇದರಲ್ಲಿ ತುಂಬ ಕ್ಲಿಯರ್ ಆಗಲೇ ಹೇಳ್ದಂಗೆ ವೀಡಿಯೋನ ನಾನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಇತ್ತೀಚೆಗೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಗಳನ್ನ ಹಾಕಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಆದರೆ ತುಂಬ ಡಿಲೇ ಆಗ್ತಿದೆ. ವಾರಕ್ಕೊಂದು ವೀಡಿಯೋ ಹಾಕೋದು ಕೂಡ ಕಷ್ಟ ಆಗ್ತಿದೆ. ಹಾಗಾಗಿ ಇವತ್ತಿನ ಹಬ್ಬ ಅದೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತೆಗೆದು ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಓಕೆನಾ? ಸೊ ಹಾಗೆಯೇ ವೀಡಿಯೋನ ಶುರು ಮಾಡೋಣ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ ಅಂತ ಹೇಳ್ತಾ, ಸೊ ಈಕೆ ಕೂಡ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ನನಗೆ ಅಂತ ಹೇಳ್ತಾ, ಹಾಗೆಯೇ ನನ್ನದು 1K ಕೂಡ ರೀಚ್ ಆಗಿದೆ ರೀಸೆಂಟಾಗಿ ಇವಾಗಷ್ಟೇ. ಸೊ ಇನ್ನು ಬಂದು ನಂದು ಏನಿದೆ ವಾಚಿಂಗ್ ಅವರ್ ಕೂಡ ಕೌಂಟ್ ಆಗಬೇಕು ಆದಷ್ಟು ಬೇಗ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕೇ ಬೇಕು ಖಂಡಿತ. ಇನ್ನು ನಮ್ಮೂರಲ್ಲಿ ಜಾತ್ರೆ ಅಂತ ಹೇಳಿದ್ರೆ ಸ್ವಲ್ಪ ಹಿಂದಿನ ದಿನ ನೈಟು ದೇವಸ್ಥಾನಗಳನ್ನೆಲ್ಲ ಅಥವಾ ಊರುಗಳನ್ನ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಫುಲ್ಲು ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿರ್ತಾರಲ್ವ, ಹಾಗಾಗಿ ಏನೇ ಆದ್ರೂ ಅಷ್ಟೇ ಲೈಟಿಂಗ್ಸ್ ಅಂದರೆ ನೈಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗಿಂದ ನೈಟ್ ಚೆನ್ನಾಗಿರುವಂಥದ್ದು. ಇನ್ನು ಊರೆಲ್ಲ ಪೂರ್ತಿ ಈ ರೀತಿ ಲೈಟಿಂದ ತುಂಬ ಅಲಂಕಾರ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹಾಗಾಗಿ ಹೋಗ್ತಾನೆ ಅಂದವೇ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡೆ. ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಪ್ರತಿ ವರ್ಷವೂ ಇದೇ ರೀತಿಯೇ ಇರುತ್ತೆ. ಸ್ವಲ್ಪ ಚೇಂಜ್ ಮಾಡ್ಬೋದು ಅಷ್ಟೇ, ವರ್ಷ ಸ್ವಲ್ಪ ಡಿಸೈನ್ಸಲ್ಲಿ ಚೇಂಜ್ ಮಾಡ್ತಾರೆ ಲೈಟಿಂಗ್ಸ್ನ. ಊರು ಸ್ಟಾರ್ಟ್ ಆದಾಗಿಂದ ಹಿಡಿದು ಫುಲ್ ಬೀದಿ ಇಲ್ಲೆಲ್ಲ ಈ ರೀತಿ ಲೈಟ್ ಅರೇಂಜ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಇನ್ನು ದೇವಸ್ಥಾನ ಎಲ್ಲಿ ಬರುತ್ತೋ ಅಲ್ಲಿವರೆಗೂ ಇದೇ ರೀತಿ ಅಲಂಕಾರ ಇರುತ್ತೆ ಲೈಟಿಂಗ್ಸ್ದು ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನು ದೇವಸ್ಥಾನನ ಸ್ವಲ್ಪ ದೇವರನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಹಿಂದಿನ ದಿನ ನೈಟೇ ದೇವಸ್ಥಾನಕ್ಕೆಲ್ಲ ಹೋಗಿ ಆರಾಮಾಗಿ ಕುತ್ಕೊಂಡು ದೇವಸ್ಥಾನನೆಲ್ಲ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬರ್ತಿದ್ವಿ. ಸೊ ಈ ಸಲ ಸ್ವಲ್ಪ ಲೇಟ್ ಆಯ್ತಲ್ಲ ನಾನು ಕೂಡ ಹೋಗೋದು. ಹಾಗಾಗಿ ಆನ್ ದ ವೇ ಮನೆಗೆ ಹೋಗಿಲ್ಲ, ಫಸ್ಟೇ ಟೆಂಪಲ್ಗೆ ಹೋಗಿ ಸ್ವಲ್ಪ ದೇವ್ರ ದರ್ಶನ ಎಲ್ಲ ನಿಧಾನಕ್ಕೆ ನೋಡಿಕೊಂಡು ಮಾಡಿಕೊಂಡು ಆಮೇಲೆ ಊಟ ಎಲ್ಲ ಅಲ್ಲೇ ಇರುತ್ತೆ. ಸೊ ಹಿಂದಿನ ದಿನ ನೈಟು ದೇವಸ್ಥಾನದಲ್ಲೇ ಸೊ ಎಲ್ಲ ಊಟನೆಲ್ಲ ಮುಗಿಸ್ಕೊಂಡು ಸೊ ಆಮೇಲೆ ಮನೆಗೆ ಹೋಗಿದ್ದಂಥದ್ದು. ಈ ಸಲಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ದೇವ್ರದ್ದು ಮತ್ತು ಅಲಂಕಾರ ಏನಿರುತ್ತೆ ಫ್ರೂಟ್ಸ್ಗಳಿಂದ ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು.
ಇದು ಬಂದು ಸ್ಯಾಟರ್ಡೆ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು, ರೆಡಿ ಆಗಿದ್ದಾಯಿತು. ಇನ್ನು ಗೆಸ್ಟ್ ಕೂಡ ಮನೆಗೆ ಬಂದಿದ್ದರು. ಸೊ ಅವರು ಕೂಡ ಟೆಂಪಲ್ಗೆ ಬಂದಿದ್ದಂಥದ್ದು. ಇವರು ಕೂಡ ನನ್ನ ವೀಡಿಯೋನ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ, ನೋಡ್ತಾರೆ. ಸೊ ಕಮೆಂಟ್ ಎಲ್ಲ ಮಾಡ್ತಿರ್ತಾರೆ ಅವಾಗವಾಗ ಬಂದು. ಇನ್ನು ನಾನು ಹಾಕಿರುವಂಥ ಸ್ಯಾರಿ ಬಂದು ಇದೇ ಮೊದಲನೇ ಸತಿ ಅಂತಲೇ ಹೇಳ್ಬೋದು. ಏಕೆಂದರೆ ಪ್ರತಿ ವರ್ಷ ಈ ರೀತಿ ಹಬ್ಬಗಳಿಗೆಲ್ಲ ಒಂದು ಹೊಸ ಸೀರೆನ ತೊಗೊಂಡು ಸ್ಟಿಚ್ ಮಾಡಿಸಿ ಹಾಕ್ಕೊಳ್ಳೋದೇ ಒಂದು ರೀತಿ ಖುಷಿ ಅಂತಲೇ ಹೇಳ್ಬೋದು. ಇದು ಬಂದು ಲೈಟ್ ಬೆಳಕೇನೆ ಒಂಥರ ಇರುತ್ತೆ, ನೈಟ್ ಟೈಮೇ ಒಂಥರ ಇರುತ್ತೆ. ಹಾಗೆಯೇ ಹೊರಗಡೆ ಬಿಸಿಲು ಟೈಮಲ್ಲೇ ಒಂದು ರೀತಿ ಇರುತ್ತೆ. ಬ್ಲ್ಯಾಕು ಮತ್ತು ಒಂಥರ ಮೆಂತಿ ಕಲರ್ ಮಿಕ್ಸ್ ಅಂತಲೇ ಹೇಳ್ಬೋದು. ತುಂಬ ಸಖತ್ತಾಗಿ ಕಾಣಿಸ್ತಿತ್ತು ನನಗಂತೂ ಸೀರೆ ಬಂದು. ಒಂಥರ ದೃಷ್ಟಿ ಆದಂಗೆ ಅನ್ನಿಸ್ತಿತ್ತು ಅವತ್ತಿನ ದಿನ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಸೀರೆ ಕಲರ್ ಅಂತೂ. ಬಟ್ ಏನೇ ಆದ್ರೂ ನನ್ನ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಒಂದು ಸಲ ಈ ರೀತಿ ಹಾಕಿದ ಸೀರೆನ ಮತ್ತೆ ಇನ್ನೊಂದು ಸಲ ಹಾಕೋದೇ ತುಂಬ ರೇರ್ ಅಂತ ಹೇಳ್ಬೋದು. ಹೋದ ವರ್ಷನೇ ಇದೇ ರೀತಿ ಹರಿಸವೆ ಟೈಮಲ್ಲಿ ಒಂದು ಬ್ಲೂ ಕಲರ್ ಅಂತ ಹೇಳ್ಬೋದು ಪ್ರಿಂಟೆಡ್ ಸೀರೆ, ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದು ಆವಾಗ ಹಾಕಿ ನಾನು ತೆಗೆದಿರುವಂಥದ್ದು, ಮತ್ತು ಅದನ್ನು ನಾನು ಯೂಸೇ ಮಾಡಿಲ್ಲ, ಸೆಕೆಂಡ್ ಟೈಮ್ ಯೂಸೇ ಮಾಡಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಅಷ್ಟೇ, ಇವಾಗ ಹಾಕಿದ್ದೀನಿ ಮತ್ತು ಇನ್ಯಾವಾಗ ಹಾಕ್ತೀನೋ ಗೊತ್ತಿಲ್ಲ. ಒಂಥರ ಸೀರೆ ಕ್ರೇಜ್ ಜಾಸ್ತಿ ಇಲ್ಲ ಅಂತಲೇ ಹೇಳ್ಬೋದು, ಜಾಸ್ತಿ ವೇರ್ ಮಾಡಲ್ಲ. ಹಾಗಾಗಿ ತುಂಬ ಕಡಿಮೆ ನಾನು ಸೀರೆನ ಯೂಸ್ ಮಾಡುವಂಥದ್ದು. ಈ ರೀತಿ ಹಬ್ಬಗಳು, ಫಂಕ್ಷನ್ ಅಥವಾ ದೇವಸ್ಥಾನ ಈ ರೀತಿ ಇದ್ದಾಗ ಅಷ್ಟೇ ಹಾಕುವಂಥದ್ದು. ಇನ್ನು ಇವಾಗೆಲ್ಲ ಸಮ್ಮರ್ ಕೂಡ ಸ್ಟಾರ್ಟ್ ಆಗ್ತಿದೆ. ಇನ್ನು ಸಮ್ಮರ್ ಅಂತ ಹೇಳಿದ್ರೆ ತುಂಬ ಬಿಸಿಲಿರುತ್ತೆ. ಇನ್ನು ಬಿಸಿಲು ಟೈಮಲ್ಲೇ ಕೂಡ ದೇವಸ್ಥಾನಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಬೇಗನೆ ಬಂದ್ವಿ. ಸ್ವಲ್ಪ ಬೇಗನೆ ಊಟನೆಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ. ಸೊ ದರ್ಶನ ಎಲ್ಲ ಆಗಿದ್ದಾಯಿತು. ಇನ್ನು ಊಟ ಕೂಡ ಇರುತ್ತೆ, ಅಂದರೆ ಸ್ವೀಟ್ ಇರುತ್ತೆ ಊಟ ಬಂದು, ಅನ್ನ ಸಾಂಬಾರು ಮತ್ತು ಬೂಂದಿ ಪಾಯಸ ಈ ರೀತಿ ಊಟ ಇರೋವಂಥದ್ದು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮಕ್ಕಳು ಕರ್ಕೊಬಂದ್ಮೇಲಂತೂ ಜಾತ್ರೆ ರೌಂಡ್ ಹಾಕಲೇಬೇಕಲ್ವ. ಇನ್ನು ನಾನು ಬಂದು ನನಗೆ ಅಂತ ಏನೂ ಕೂಡ ನಾನು ಪರ್ಚೇಸ್ ಮಾಡಲ್ಲ. ಪ್ರತಿ ವರ್ಷವೂ ಹಂಗೇ ನಾನು ಏನಾದರೂ ಒಂದು ಸಣ್ಣ ಪುಟ್ಟ ಒಂದು ಕ್ಲಿಪ್ ಅಥವಾ ಬಳೆ ಈ ರೀತಿ ಅಷ್ಟೇ ಪರ್ಚೇಸ್ ಮಾಡುವಂಥದ್ದು. ಇನ್ನು ಹುಡುಗರಿಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೆ. ಸೊ ಅದನ್ನೆಲ್ಲ ಕೊಡಿಸ್ಕೊಂಡು ಇನ್ನು ಅಂದವೇ ಹಾಗೆಯೇ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹುಡುಗರ ಜೊತೆ ಮನೆಗೆ ಹೊರಟಿದ್ದಾಯಿತು. ಸೊ ಓಕೆ ಫ್ರೆಂಡ್ಸ್, ಇನ್ನು ಮತ್ತೆ ನಾನು ಮುಂದೆ ವೀಡಿಯೋನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಮನೆಗೆ ಹೋಗಿ ಸ್ವಲ್ಪ ಟಯರ್ಡ್ ಅಂತ ಹೇಳಿ ರೆಸ್ಟ್ ಮಾಡಿದ್ದಾಯಿತು. ಇನ್ನು ಮತ್ತೆ ಇವತ್ತು ನೈಟೇನೆ ನಾನು ಮತ್ತೆ ವಾಪಸ್ ಬೆಂಗಳೂರಿಗೆ ಹೊರಡಬೇಕಿತ್ತಲ್ಲ, ಹಾಗಾಗಿ ಮತ್ತೆ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ಗಳನ್ನೂ ಕೂಡ ನಾನು ಆ್ಯಡ್ ಮಾಡಲಿಲ್ಲ. ಸೊ ಹಾಗೆಯೇ ವೀಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಗೊತ್ತಲ್ವ, ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ವೀಡಿಯೋ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೂಡ ಸಪೋರ್ಟ್ ಮಾಡ್ತೀರಿ ಯಾವಾಗಲೂ ನನಗೆ ಅಂತ ಹೇಳ್ತಾ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.